ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಾಮಾಜಿಕ ಜಾಲತಾಣಗಳನ್ನು ದುರುಪಯೋಗ ಪಡಿಸಿಕೊಂಡು ಯುವತಿಯರ ಫೋಟೋಗಳನ್ನು ಅಶ್ಲೀಲವಾಗಿ ರೂಪಾಂತರಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ಇರಣ್ಣಿ ಬೇಪು ನಿವಾಸಿ ಪಿ ಅನೂಪ್ ಎಂಬಾತನ ಬಂಧನ. ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಅಶ್ವಿನಿ ಎಂಎಲ್ ಅವರಿಂದ ನಾಮಪತ್ರ ಸಲ್ಲಿಕೆಯ ಪ್ರಯುಕ್ತ ನಡೆದ ಮೆರವಣಿಗೆಯಿಂದ ಕಾಸರಗೋಡು ನಗರ ಕೇಸರಿಮಯ. ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಯುಡಿಎಫ್ ಅಭ್ಯರ್ಥಿ ಕಲ್ಲಟ್ರ ಮಾಯಿನ್ ಹಜಿ ಅವರಿಂದ ನಾಮಪತ್ರ ಸಲ್ಲಿಕೆ. ಕಾರ್ಯಕರ್ತರು ಹಾಗೂ ನಾಯಕರೊಂದಿಗೆ ಚುನಾವಣಾಧಿಕಾರಿ ಕಚೇರಿಗೆ ಆಗಮಿಸಿ ಆರ್ಡಿಒ ಬಿನು ಜೋಸೆಫ್ ಅವರಿಗೆ ನಾಮಪತ್ರ ಸಮರ್ಪಣೆ. ಮಂಜೇಶ್ವರದಲ್ಲಿ ಯುಡಿಎಫ್ ಅಬ್ಬರ. ಎಕೆಎಂ ಅಶ್ರಫ್ ಅವರಿಂದ ನಾಮಪತ್ರ ಸಲ್ಲಿಕೆ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಕಣ್ಣೂರು ಅಬ್ದುಲ್ಲಾ ಮಾಸ್ಟರ್ ಅವರಿಂದ ನಾಮಪತ್ರ ಸಲ್ಲಿಕೆ. ಸಂಬಂಧಿಕರು ಹಾಗೂ ಸ್ನೇಹಿತರೊಂದಿಗೆ ವಿದ್ಯಾನಗರದ ಕಲೆಕ್ಟರೇಟ್ಗೆ ಆಗಮಿಸಿ ನಾಮಪತ್ರ ಸಮರ್ಪಣೆ. ಕಾಸರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಎಡರಂಗದ ಅಭ್ಯರ್ಥಿಯಾಗಿ ಶಾನವಾಸ್ ಪಾದೂರು ಆಗಮನ. ಕಾರ್ಯಕರ್ತರಲ್ಲಿ ಮೂಡಿಸಿದ ಸಂಭ್ರಮ. ಅನೇಕ ಅಭಿವೃದ್ಧಿಯ ಕನಸುಗಳನ್ನು ಹೊಂದಿದ್ದು ಇದನ್ನು ನನಸಾಗಿಸುವ ಪ್ರಯತ್ನದತ್ತ ಪರಿಗಣಿಸಲಾಗುವುದು. ಶಾನವಾಸ್ ಪಾದೂರು ಹೇಳಿಕೆ. ಕಾಡು ಪ್ರಾಣಿಗಳ ದಾಳಿ ಹಾಗೂ ಕೃಷಿ ಕ್ಷೇತ್ರದ ಕುಸಿತದಿಂದ ಮಲೆನಾಡು ಪ್ರದೇಶವು ಧ್ವಂಸಗೊಳ್ಳುತ್ತಿದೆ. ಗೆಲುವಿನ ಬಳಿಕ ಈ ವಿಷಯಕ್ಕೆ ಮೊದಲ ಆದ್ಯತೆ ನೀಡಲಾಗುವುದು. ಸಂದೀಪ್ ವಾರಿಯರ್ ಹೇಳಿಕೆ. ವಾರ್ತೆಗಳು ವಿವರವಾಗಿ. ಸಾಮಾಜಿಕ ಜಾಲತಾಣಗಳನ್ನು ದುರುಪಯೋಗ ಪಡಿಸಿಕೊಂಡು ಯುವತಿಯರ ಫೋಟೋಗಳನ್ನು ಅಶ್ಲೀಲವಾಗಿ ರೂಪಾಂತರಿಸಿದ ಪ್ರಕರಣದಲ್ಲಿ ಯುವಕನೋರ್ವರನ್ನು ಪೊಲೀಸರು ಬಂಧಿಸಿದ್ದಾರೆ. ಟೆಲಿಗ್ರಾಮ್ ಹಾಗೂ ಸಾಮಾಜಿಕ ಮಾಧ್ಯಮ ಗುಂಪುಗಳ ಮೂಲಕ ಅಶ್ಲೀಲ ಫೋಟೋ ಪ್ರಸಾರ ಮಾಡಿದ ಇರಣ್ಣಿ ಬೇಪು ನಿವಾಸಿ ಪಿ ಅನೂಪ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ತಮ್ಮ ಫೋಟೋಗಳನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂದು ಯುವತಿಯರ ದೂರಿನ ಮೇರೆಗೆ ಬಂಧನ ದೃಢೀಕರಣವಾಗಿದೆ. ಸೈಬರ್ ಜಗತ್ತಿನಲ್ಲಿ ಯುವತಿಯರು ಸುರಕ್ಷಿತವಾಗಿಲ್ಲ ಎಂಬುದನ್ನು ಕಾಸರಗೋಡಿನಲ್ಲಿ ನಡೆದಿರುವ ಘಟನೆಯೊಂದು ಸಾಕ್ಷಿಯಾಗಿದೆ. ಇರಣ್ಣಿ ಬೇಪು ನಿಟ್ಟೂರು ನಿವಾಸಿ ಪಿ ಅನೂಪ್ ಎಂಬಾತ ಟೆಲಿಗ್ರಾಮ್ ಹಾಗೂ ಸಾಮಾಜಿಕ ಮಾಧ್ಯಮಗಳ ಗುಂಪುಗಳ ಮೂಲಕ ಹಲವಾರು ಹುಡುಗಿಯರ ಫೋಟೋಗಳನ್ನು ಮೋರ್ಫುಗೊಳಿಸಿ ಪ್ರಸಾರ ಮಾಡಿದ್ದ ವಿಚಾರ ಬೆಳಕಿಗೆ ಬಂದಿದೆ. ಯುವತಿಯರು ಹಾಗೂ ಹುಡುಗಿಯರ ಇನ್ಸ್ಟಾಗ್ರಾಮ್ ಖಾತೆಯಿಂದ ಸಂಗ್ರಹಿಸಲಾದ 32ಕ್ಕೂ ಹೆಚ್ಚು ಫೋಟೋಗಳನ್ನು ಅನೂಪ್ ಇತರ ವಿಧಾನಗಳ ಮೂಲಕ ಮೋರ್ಫುಗೊಳಿಸಿದ್ದಾನೆ ಎಂದು ಪೊಲೀಸರು ಶಂಕಿಸಿದ್ದಾರೆ. ಕೆಲವು ಪುರುಷರ ಫೋಟೋಗಳನ್ನು ಯುವತಿಯರ ಚಿತ್ರಗಳೊಂದಿಗೆ ಬೆರೆಸಿ ಅಶ್ಲೀಲ ಚಿತ್ರಗಳನ್ನಾಗಿ ಮಾಡಲಾಗಿದೆ ಎಂಬ ದೂರುಗಳು ಕೇಳಿಬಂದಿವೆ. ತಮ್ಮ ಸ್ವಂತ ಚಿತ್ರಗಳನ್ನು ದುರುಪಯೋಗ ಪಡಿಸುವುದನ್ನು ನೋಡಿದ್ದ ಯುವತಿಯರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಮಾರ್ಚ್ 11 ಹಾಗೂ 16ರ ನಡುವೆ ಆರೋಪಿಯು ಈ ಕೃತ್ಯ ನಡೆಸಿದ್ದಾನೆ. ಅವರ ಅರಿವಿಲ್ಲದೆ ಅಥವಾ ಒಪ್ಪಿಗೆ ಇಲ್ಲದೆ ತೆಗೆದ ಚಿತ್ರಗಳನ್ನು ನಗ್ನ ಚಿತ್ರಗಳಾಗಿ ಮೋರ್ಫುಗೊಳಿಸಿದ ಬಳಿಕ ಟೆಲಿಗ್ರಾಮ್ ಗುಂಪುಗಳ ಮೂಲಕ പ്രസാര ಮಾಡಲಾಗಿದೆ ಎಂದು ಪ್ರಕರಣದಲ್ಲಿ ಆರೋಪಿಸಲಾಗಿದೆ. അയാളുടെ പേര് അനൂപ് എന്നാണ്. അയാൾ നമ്മുടെ ആദൂർ പോലീസ് സ്റ്റേഷനകത്ത് താമസിക്കുന്നത്. ഇരിയണ്ണി എന്ന് പറയുന്ന സ്ഥലത്താണ് താമസിക്കുന്നത്. അപ്പോൾ നമുക്ക് കിട്ടിയ പരാതി എന്ന് പറഞ്ഞു കഴിഞ്ഞാൽ ഈ പ്രദേശവാസികളുടെ തന്നെ ഫോട്ടോകൾ ഈ മോർഫ് ചെയ്തിട്ട് വിവിധ സമൂഹ മാധ്യമങ്ങൾ ഗ്രൂപ്പുകൾ പ്രചരിപ്പിക്കുന്നു. അതിനകത്ത് ആ നാട്ടുകാരായിട്ടുള്ള പെൺകുട്ടികളുണ്ട്. പിന്നെ അതേ ഗ്രൂപ്പിൽ തന്നെ ഈ പുരുഷന്മാരുടെ ഫോട്ടോസും പ്രചരിപ്പിക്കുന്ന രീതിയിലുള്ള പരാതികൾ വന്നു. നമ്മളങ്ങനെ കേസ് രജിസ്റ്റർ ചെയ്തു. അപ്പോൾ അങ്ങനെ അത് പ്രചരിപ്പിച്ച സമൂഹ മാധ്യമങ്ങളുടെ വിവരങ്ങൾ ശേഖരിച്ചു. അപ്പോൾ നമുക്ക് ഈ പ്രതിയിലേക്ക് നയിക്കുന്ന ഡീറ്റെയിൽസ് കിട്ടി. അതിൻ്റെ IP അഡ്രസ്സും കാര്യങ്ങളൊക്കെ നമുക്ക് ലഭിച്ചു. അങ്ങനെയാണ് പ്രതിയെ തിരിച്ചറിഞ്ഞത്. അപ്പോൾ നമുക്ക് കിട്ടിയ പരാതി ആദ്യം ഒരു പരാതിയായിരുന്നു. അത് പ്രകാരമാണ് കേസെടുത്തത്. അപ്പോൾ അങ്ങനെ അന്വേഷിച്ച് വരുമ്പോൾ അതും കൂടാതെ മറ്റ് നിരവധി ആളുകളുടെ പ്രത്യേകിച്ച് പെൺകുട്ടികളുടെ ഫോട്ടോകൾ ഇങ്ങനെ പ്രചരിപ്പിക്കുന്നതിന് പരാതി കിട്ടിയിട്ടുണ്ട്. അതുകൂടെ ചേർത്ത് അന്വേഷിക്കുന്നുണ്ട്. അപ്പോൾ ഈ പ്രതിയുടെ കൂടെ മറ്റാരെങ്കിലും ഉൾപ്പെട്ടിട്ടുണ്ടോ, അല്ലെങ്കിൽ ടെലിഗ്രാം പോലുള്ള ഗ്രൂപ്പുകൾ ഇങ്ങനെ മറ്റ് ഗ്രൂപ്പുകൾ വല്ലതും ഉണ്ടോ എന്ന് കുറിച്ച് അന്വേഷിക്കുന്നതിനായിട്ട് നമ്മൾ ടെലിഗ്രാമിനും അതുപോലെ തന്നെ മറ്റ് സമൂഹ മാധ്യമ ഗ്രൂപ്പുകൾക്ക് നമ്മൾ ഔദ്യോഗികമായിട്ട് കത്ത് കൊടുത്തിട്ടുണ്ട്. അവിടെ നിന്ന് മറുപടി കിട്ടുന്ന മുറയ്ക്ക് ബാക്കിയുള്ള ആളുകളെ പ്രതിയെ ചേർത്ത് അന്വേഷണം നടത്തുന്നതായിരിക്കും. പിന്നെ ഇന്ന് നമ്മൾ പ്രതിയെ അറസ്റ്റ് ചെയ്തു. ഈ പ്രതിയുടെ ഉപയോഗിച്ചുകൊണ്ടിരുന്ന 2 മൊബൈൽ ഫോണുകളും അയാളുടെ ഡെസ്ക്ടോപ്പ് കമ്പ്യൂട്ടറും അതിൻ്റെ ഹാർഡ് ഡിസ്കുകളും നമ്മൾ എടുത്തിട്ടുണ്ട്. അത് പരിശോധനയ്ക്കായിട്ട് അയക്കുന്നുണ്ട്. അല്ല, അണ്ടറേജ് അല്ല. ഇപ്പം നമ്മൾ കണ്ടെത്തിയിരിക്കുന്നതും പരാതി തന്നിരിക്കുന്നതും അഡൾട്ടായിട്ടുള്ള ആളുകളുടെയാണ്. അല്ല, അങ്ങനെ പറയാൻ പറ്റൂല. അതാണ് അന്വേഷിക്കുമ്പോഴേ അറിയാൻ പറ്റൂ. കാരണം ഇതിനകത്ത് നിരവധി ആളുകളുള്ള ഗ്രൂപ്പുകളാണ്. അതിനകത്ത് ആരാണിത് എഡിറ്റ് ചെയ്തതെന്നും നിർമ്മിച്ചതെന്നും ഒക്കെയുള്ള കാര്യങ്ങൾ അന്വേഷിക്കേണ്ടതായിട്ടുണ്ട്. എന്നാലേ പറയാം. സ്വാഭാവികമായിട്ടും അയാൾ പ്രദേശവാസിയാണ്.
അയാളുടെ സമൂഹ മാധ്യമങ്ങളിലെ സുഹൃത്തുക്കളായിട്ടുള്ള ആളുകളുടെ ഫോട്ടോ ഉണ്ട്. പിന്നെ അയാൾക്ക് പരിചിതരായ ആൾക്കാരുടെ ഫോട്ടോ ഉണ്ട്. അപ്പൊ അതൊക്കെ അയാൾ ഈ ഇത്തരം ഗ്രൂപ്പുകളിലേക്ക് ഇട്ടുകൊടുക്കുന്നുണ്ട്. അതാണ് മോശമാക്കി. ഇപ്പൊ നമ്മുടെ അന്വേഷണത്തില് ഇത് ഫോട്ടോകള് സാധാരണ ഫോട്ടോ ഇട്ടുകൊടുത്തിരിക്കുന്നത് ഈ പ്രതിയാണ്. അതിനകത്ത് തന്നെയുള്ള മറ്റംഗങ്ങളായിരിക്കാം ഇത് ചിത്രീകരിച്ച് അല്ലെങ്കിൽ എഡിറ്റ് ചെയ്ത് എടുക്കുന്നത്. അത് ഇയാളുടെ അറിവോടുകൂടി തന്നെ ആയിരിക്കും. കാരണം അല്ലെങ്കിൽ ഇയാൾ അങ്ങനെ ഷെയർ ചെയ്യേണ്ട ആവശ്യം. നിരവധി പെൺകുട്ടികളുടെ പരാതിയുണ്ട്, നാട്ടുകാരുടെ അല്ലാതെ ആണുങ്ങളുടെയും പരാതിയുണ്ട്. കാരണം അവരുടെയൊക്കെ ഫോട്ടോകൾ ഇങ്ങനെ ദുരുപയോഗിച്ചിരിക്കാന്നൊരു സംശയം അവർക്കുണ്ട്. അതുകൊണ്ട് അവരെല്ലാം നമുക്ക് പരാതി തന്നിട്ടുണ്ട്. അതെല്ലാം ചേർത്ത് കേസുകൾ ചേർത്ത് അന്വേഷിക്കുന്നുണ്ട്. നമുക്കിപ്പോൾ ഒരു 5-6 പരാതി കിട്ടിയിട്ടുണ്ട്. അതെല്ലാം ഈ കേസുമായി ചേർത്ത് നമ്മൾ അന്വേഷിക്കുന്നുണ്ട്. പിന്നെ ഈ വിവരങ്ങൾ ലഭ്യമാകുന്ന മുറയ്ക്ക് കൂടുതലായിട്ട് നമ്മൾ പ്രതിയെ ചേർക്കുകയും അറസ്റ്റ് ചെയ്യുകയും ചെയ്യും. അല്ലല്ല, പൈസ അല്ല, അയാളുടെ ഒരു മോഡസ് ആയിരിക്കും. കാരണം ഇങ്ങനെയുള്ള നിരവധി ഗ്രൂപ്പുകൾ സോഷ്യൽ മീഡിയ രംഗത്തുണ്ട്. ടെലിഗ്രാം, അതുപോലെ തന്നെ ഇൻസ്റ്റാഗ്രാം തുടങ്ങിയ ഗ്രൂപ്പുകളിൽ. അപ്പൊ ഇത്തരം ആളുകളുടെ അശ്ലീല ചിത്രങ്ങൾ കാണുകയും അത് ആസ്വദിക്കുകയും അത് പങ്കുവെക്കുകയും ചെയ്യുന്ന ഒരു പ്രവണത സമൂഹത്തിൽ കൂടി വരുന്നുണ്ട്. അപ്പൊ അതിന്റെ ഭാഗമായിട്ടായിരിക്കാം നിങ്ങൾ ചെയ്യുന്നത്. ಯುವತಿಯರ ದೂರಿನ ಮೇರೆಗೆ ಸೈಬರ್ ಪೊಲೀಸರು ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣ ದಾಖಲಾದ ಬಗ್ಗೆ ತಿಳಿದ ಬಳಿಕ ಪರಾರಿಯಾಗಿದ್ದ ಆರೋಪಿಯನ್ನು ಪೊಲೀಸರು ಯಶಸ್ವಿಯಾಗಿ ಸಂಬಂಧಿಕರ ಮನೆಯಿಂದ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಎಚ್ ಮೊಹಮ್ಮದ್ ಖಾನ್ ನೇತೃತ್ವದ ತಂಡ ಆರೋಪಿಯನ್ನು ಬಂಧಿಸಿದೆ. ಎಸ್ಪಿಒಗಳಾದ ಸವಾದ್, ಅಶ್ರಫ್, ಸುದೀಶ್, ಸಿಪಿಒ ನಜ್ಮಾ, ಸಿಪಿಒ ವಿಪಿನ್ ಕೂಡ ತನಿಖಾ ತಂಡದಲ್ಲಿದ್ದರು. ಆರೋಪಿಯಿಂದ ಡೆಸ್ಕ್ಟಾಪ್ ಕಂಪ್ಯೂಟರ್, 2 ಮೊಬೈಲ್ ಫೋನ್, ಹಾರ್ಡ್ ಡಿಸ್ಕ್ ಮುಂತಾದವುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಡಿಜಿಟಲ್ ಸಾಧನಗಳನ್ನು ಹೆಚ್ಚಿನ ವೈಜ್ಞಾನಿಕ ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗುವುದು ಎಂದು ತನಿಖಾ ತಂಡ ಮಾಹಿತಿ ನೀಡಿದೆ. ಇದರಿಂದ ಬಲಿಪಶುಗಳಾದವರ ಬಗ್ಗೆ ಮಾಹಿತಿ ಬಹಿರಂಗಗೊಳ್ಳುತ್ತದೆ ಎಂದು ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಘಟನೆ ಬೆಳಕಿಗೆ ಬಂದ ಬಳಿಕ ಆದೂರು ಪ್ರದೇಶದಲ್ಲಿ ಭಾರೀ ಪ್ರತಿಭಟನೆ ನಡೆಯಿತು. ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಸೈಬರ್ ಹಿಂಸಾಚಾರ ನಡೆಸಿದ ಆರೋಪಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಹಾಗೂ ವಿವಿಧ ಸಂಘಟನೆಗಳು ಒತ್ತಾಯಿಸುತ್ತಿದೆ. ಆರೋಪಿಯ ಮೇಲೆ ಸ್ಥಳೀಯರು ಹಲ್ಲೆ ನಡೆಸಿದ್ದಾರೆ ಎಂದು ವರದಿಯಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಅಶ್ವಿನ್ ಎಂಎಲ್ ನಾಮಪತ್ರ ಸಲ್ಲಿಸಿದರು. ತಾಳಿಪಡುಪು ಮೈದಾನದಿಂದ ರೋಡ್ ಶೋ ನಡೆಸಿದ ಬಳಿಕ ಕಾಸರಗೋಡು ವಿಧಾನಸಭಾ ಚುನಾವಣಾ ಅಧಿಕಾರಿ ಆರ್ಡಿಒ ಮುಂದೆ ನಾಮಪತ್ರ ಸಲ್ಲಿಸಿದರು. ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಅಶ್ವಿನಿ ಎಂಎಲ್ ನಾಮಪತ್ರ ಸಲ್ಲಿಸಿದರು. ಚುನಾವಣಾಧಿಕಾರಿ ಆರ್ಡಿಒ ಬಿನು ಜೋಸೆಫ್ ಅವರ ಸಮ್ಮುಖದಲ್ಲಾಗಿದೆ ನಾಮಪತ್ರ ಸಲ್ಲಿಸಿರುವುದು. ಎನ್ಡಿಎ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆ ಸಮಾರಂಭದಲ್ಲಿ ಕನ್ನಡ ಚಲನಚಿತ್ರ ನಟಿ ಹರ್ಷಿಕಾ ಪುಣಚ್ಚ ಉಪಸ್ಥಿತಿಯು ಮನಮೋಹಕವಾಗಿ ಕಂಡುಬಂತು. ಬಿಜೆಪಿ ಮುಖಂಡರಾದ ರವೀಶ ತಂತ್ರಿ ಕುಂಟಾರು, ಗಣೇಶ್ ಪಾರಗಟ್ಟೆ, ಅಡ್ವೊಕೇಟ್ ಬಿ ರವೀಂದ್ರನ್, ಅಡ್ವೊಕೇಟ್ ಕರುಣಾಕರ ನಂಬಿಯರ್ ಮುಂತಾದವರ ಜೊತೆ ಅಶ್ವಿನಿ ನಾಮಪತ್ರ ಸಲ್ಲಿಸಲು ಆಗಮಿಸಿದ್ದರು. ಚುನಾವಣಾಧಿಕಾರಿ ಕಚೇರಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸುವ ಮೂಲಕ ನಾಮಪತ್ರ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದರು. ಪಕ್ಷದ ಮುಖಂಡರೊಂದಿಗೆ ಹಾಗೂ ನೂರಾರು ಕಾರ್ಯಕರ್ತರೊಂದಿಗೆ ನಾಮಪತ್ರ ಸಲ್ಲಿಸಲು ಅಶ್ವಿನಿ ಎಂಎಲ್ ಆಗಮಿಸಿದ್ದರು. ಮೆರವಣಿಗೆಯೊಂದಿಗೆ ಆಗಮಿಸಿದ ಎನ್ಡಿಎ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗುತ್ತಾ, ಧ್ವಜಗಳನ್ನು ಹಾರಿಸುತ್ತಾ ಬಂದಿರುವ ದೃಶ್ಯಗಳು ನಗರವನ್ನು ರೋಮಾಂಚನ ಮೂಡಿಸಿತು. ನಾಮಪತ್ರ ಸಲ್ಲಿಕೆಗೆ ಮುಂಚಿತವಾಗಿ ಅಭ್ಯರ್ಥಿಯನ್ನು ಸ್ವಾಗತಿಸಲು ನಗರದ ವಿವಿಧ ಭಾಗಗಳಿಂದ ಅನೇಕ ಕಾರ್ಯಕರ್ತರು ಆಗಮಿಸಿದ್ದರು. ಮಹಿಳೆಯರು ಹಾಗೂ ಯುವಕರು ಸೇರಿದಂತೆ ಅನೇಕ ಜನರು ಭಾಗವಹಿಸಿದ ಈ ಮೆರವಣಿಗೆಯು ಕಾಸರಗೋಡು ನಗರವನ್ನು ಕೇಸರಿಮಯಗೊಳಿಸಿತು. ആസന്നമായ
ദേശീയ സംസ്ഥാന നേതാക്കൾക്കും നൂറുകണക്കിന് പ്രവർത്തകർക്കും ജനസമ്മതിദായകർക്കുമൊപ്പം ഈ വാഹനത്തിന് തൊട്ടു പിന്നാലെ കടന്നു വരികയാണ്. ആസന്നമായ നിയമസഭാ തെരഞ്ഞെടുപ്പിൽ കാസർഗോഡ് നിയോജക മണ്ഡലത്തിൽ നിന്നും ജനതി ML അശ്വിനീത നൂറുകണക്കിന് പ്രവർത്തകർക്കും ദേശീയ സംസ്ഥാന നേതാക്കൾക്കുമൊപ്പം ഈ വാഹനത്തിന് തൊട്ടു പിന്നാലെ നാമനിർദ്ദേശ പത്രികാ സമർപ്പണത്തിനായി കടന്നു. വിശ്വാസികളെ ആസന്നമായ നിയമസഭാ തെരഞ്ഞെടുപ്പിൽ കാസർഗോഡ് നിയോജക മണ്ഡലത്തിൽ നിന്നും ജനവിധി തേടുന്ന നിസ്വാർത്ഥമായ പൊതുപ്രവർത്തനം കൊണ്ട് ജനമനസ്സുകളിൽ ഇടം നേടിയ ദേശീയ സംസ്ഥാന നേതാക്കൾക്കും നൂറുകണക്കിന് പ്രവർത്തകർക്കും ജനസമ്മതിദായകർക്കുമൊപ്പം ഈ വാഹനത്തിന് പിന്നാലെ കടന്നു വരികയാണ്. അനുഗ്രഹിച്ചാലും ആശീർവദിച്ചാലും മാറാത്തതൊക്കെയും മാറും. കേരളവും മാറും. കാസർഗോഡും സമഗ്ര വികസനത്തിന്റെ പുതുതാതുകൾ രചിക്കും. ദേശീയ ജനാധിപത്യ സഖ്യത്തിന്റെ കരുത്തിന്റെ സാരഥിയായി ആസന്നമായ നിയമസഭാ തെരഞ്ഞെടുപ്പിൽ കാസർഗോഡ് നിയോജക മണ്ഡലത്തിൽ നിന്നും ജനവിധി തേടുന്ന ಭಾರತೀಯ ಕೀರ್ತಿಯನ್ನು ಹೆಚ್ಚಿಸಲಿಕ್ಕೋಸ್ಕರವಾಗಿಯೂ ಭಾರತೀಯರೆಲ್ಲರೂ ಕೂಡ ಸ್ವಾಭಿಮಾನದಿಂದ ಜೀವಿಸಬೇಕು. ನಾನು ಹೇಳ್ತಾ ಇದ್ದೇನೆ, ಮಂಜೇಶ್ವರದಿಂದ ಸುರೇಂದ್ರನ್ಜಿ ಅವರು ಮತ್ತು ಕಾಸರಗೋಡಿನಿಂದ ಅಶ್ವಿನಿಜಿ ಅವರು ವಿಧಾನಸಭೆಯನ್ನ ಪ್ರವೇಶಿಸಿದರೆ ಸಾಕು. ಬಾಕಿ ಇರುವುದು ನೀವು ಹೇಳ್ತಾ ಇದ್ದೀರಿ, ನೀವು ಯಾವಾಗ ಗೆಲ್ಲಿಕ್ಕೆ ನೀವು 0-0 ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಆ 0 ಹಿಂದೆ ಒಂದು 5 ಸೇರಿಸಿ പ്രതീക്ഷ എന്താണെന്ന് നിങ്ങളെല്ലാവരും കണ്ടിട്ടുണ്ട്. ഇന്ന് നടന്ന റാലിയിൽ മുഴുവൻ കാസർഗോഡ് ജനങ്ങൾ എൻ്റെ കൂടെ താലിപ്പടുപ്പ് ഗ്രൗണ്ട് തൊട്ടിട്ട് ഇവിടെ RDO ഓഫീസിൻ്റെ അടുത്ത് വന്നതാണ്. അപ്പോൾ എല്ലാവരും ആഗ്രഹം BJP ഇവിടെ ജയിച്ചിട്ട്, BJPയുടെ MLA ജയിച്ചിട്ട് ഇവിടുത്തെ വോയിസ് ആയിട്ട് നിയമസഭയ്ക്ക് എത്തണം എന്ന് എല്ലാവരും ആഗ്രഹമാണ്. ബിക്കോസ് നരേന്ദ്രമോദിജിയുടെ 11 ഇയേഴ്സിൻ്റെ ഡെവലപ്മെൻറ്റും അതേപോലെ വികസിത ഭാരതം വികസിത കേരളമിൻ്റെ വിഷൻ അത് കാസർഗോഡുക്കും കൂടി കൊണ്ടുവരുന്നു എന്ന് ഉറച്ച ആത്മവിശ്വാസം ഉള്ളത്, കോൺഫിഡൻസ് ഉള്ളത് BJPയുടെ MLA വന്നെങ്കിൽ മാത്രമാണ്. സോ അത് ജനങ്ങൾ ഇന്ന് നമുക്ക് കാണിച്ചു കൊടുത്തിട്ടുണ്ട്. അപ്പോൾ തീർച്ചയായിട്ടും വിജയത്തിന് മാത്രമല്ല, ഇനി വിജയിച്ചിട്ട് ആ ഭൂരിപക്ഷം എത്ര കൂട്ടണം എന്ന് മാത്രമാണ് ഞാൻ കാൽക്കുലേഷൻ ആക്കിക്കൊണ്ടുള്ളത്. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ವಿಧಾನಸಭಾ ಕ್ಷೇತ್ರದ UDF ಅಭ್ಯರ್ಥಿ ಕಲ್ಲಟ್ರ ಮಾಯಿನ್ ಹಾಜಿ ಅವರು ತಮ್ಮ ನಾಮಪತ್ರ ಸಲ್ಲಿಸಿದರು. ಕಾರ್ಯಕರ್ತರು ಹಾಗೂ ನಾಯಕರೊಂದಿಗೆ ಚುನಾವಣಾಧಿಕಾರಿ RDO ಬಿನು ಜೋಸೆಫ್ ಅವರ ಮುಂದೆ ನಾಮಪತ್ರ ಸಲ್ಲಿಸಿದರು. ಕಾಸರಗೋಡು ವಿಧಾನಸಭಾ ಕ್ಷೇತ್ರದ UDF ಅಭ್ಯರ್ಥಿ ಕಲ್ಲಟ್ರ ಮಾಹಿನ್ ಹಾಜಿ ನಾಮಪತ್ರ ಸಲ್ಲಿಸಿದರು. ಕಲ್ಲಟ್ರ ಮಾಹಿನ್ ಹಾಜಿ ಅವರು ಚುನಾವಣಾಧಿಕಾರಿ RDO ಬಿನು ಜೋಸೆಫ್ ಅವರ ಮುಂದೆ ನಾಮಪತ್ರ ಸಲ್ಲಿಸಿದರು. CT ಅಹ್ಮದ್ ಅಲಿ, NA ನೆಲ್ಲಿಕುಂದು ಮುಂತಾದ ಮುಖಂಡರ ಜೊತೆ ಆಗಮಿಸಿ ನಾಮಪತ್ರ ಸಲ್ಲಿಸಲಾಯಿತು. ಪಕ್ಷದ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರೊಂದಿಗೆ ಆಗಮಿಸಿ ಕಲ್ಲಟ್ರ ಮಾಹಿನ್ ಹಾಜಿ ನಾಮಪತ್ರ ಸಲ್ಲಿಸಿದರು. ಮೆರವಣಿಗೆಗೆ KEA ಬಕ್ಕರ್, ಮಾಹಿನ್ ಕೇಲೋಟ್ ಹಾಗೂ A ಗೋವಿಂದನ್ ನಾಯರ್ ಮುಂತಾದವರು ನೇತೃತ್ವ ವಹಿಸಿದರು. UDFന് 50 വർഷത്തിൽ പരമായി UDFന്റെ ഒരു ശക്തമായ ഒരു കോട്ടയാണ് കാസർഗോഡ് നിയോജക മണ്ഡലം. അതിൽ വിജയപ്രതീക്ഷയിൽ യാതൊരു സംശയമില്ല. ഈ BJP ജില്ലാ പ്രസിഡന്റാണ് സ്ഥാനാർത്ഥിയാക്കി, NDA സ്ഥാനാർത്ഥിയാക്കിയിരിക്കുന്നത്. അപ്പുറത്ത് ഇടതുപക്ഷം ഷാനവാസ് മധുവിനെ സ്വതന്ത്ര സ്ഥാനാർത്ഥിയായി രംഗത്തിറക്കിയിട്ടുണ്ട്. അത് അവർ തമ്മിലുള്ള നെക്സസ് ഉണ്ടോയെന്ന് ഞങ്ങൾക്കറിയില്ല. എന്നിരുന്നാലും അത് ഒരു പ്രശ്നവും ഞങ്ങൾ അതൊന്നും ആലോചിച്ചിട്ടേ ഇല്ല. UDFും NDAയും തമ്മിലാണ് മത്സരം. അത് നല്ല ഭൂരിപക്ഷത്തിന് കഴിഞ്ഞ കുറേ വർഷങ്ങളായി 5 പതിറ്റാണ്ടിൽ കൂടുതലായി ഇപ്പോൾ
UDF ജയിച്ചുകൊണ്ടിരിക്കുന്ന ഒരു നിയോജക മണ്ഡലമാണ്. അപ്പോൾ അതിലൊരു സംശയമില്ല, ജയത്തിൽ പല പ്രതിസന്ധികൾ ഉണ്ടാകുമ്പോൾ പോലും വൻ ഭൂരിപക്ഷത്തോടു കൂടി വിജയിക്കാൻ പറ്റിയ ഒരു നിയോജക മണ്ഡലമാണ് കാസർഗോഡ്. ഷാനവാസ് പാദൂരിന്റെ സ്ഥാനാർത്ഥിത്വം ഏതെങ്കിലും രീതിയിൽ BJPയെ സഹായിക്കാനാണെന്നുള്ള ആരോപണം ഞങ്ങൾക്കൊരു ആരോപണമില്ല, അതിനെ ഞങ്ങൾ ഇഗ്നോർ ചെയ്യുകയാണ്. അത് LDF പലപ്പോഴും അവർക്ക് ഉള്ള 28,000-ഓളം വോട്ടുണ്ട്. അതിലൊരു വോട്ട് കൂടുതൽ കിട്ടും എന്ന പ്രതീക്ഷ, അതിൽ ഒരു വോട്ട് 28,001 പോലും കിട്ടുമെന്ന പ്രതീക്ഷ ഞങ്ങൾക്കില്ല. പിന്നെ അത് നോക്കേണ്ടതില്ല. BJP ഞങ്ങളുടെയാണ് മത്സരം. ನ್ಯೂಸ್ ಬ್ಯೂರೋ ಕಾಸರಗೋಡು. ಮುಂಬರುವ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ UDF ಅಧಿಕೃತ ಅಭ್ಯರ್ಥಿ AKM ಅಶ್ರಫ್ ಅವರು ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ತಮ್ಮ ನಾಮಪತ್ರಿಕೆಯನ್ನು ಸಲ್ಲಿಸಿದರು. ಮಂಜೇಶ್ವರದ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡಲು ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಕ್ಷೇತ್ರದ ಜನರ ಪ್ರೀತಿ ಹಾಗೂ ಬೆಂಬಲದ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಎಂದು ಅವರು ಹೇಳಿದರು. ನಾಮಪತ್ರಿಕೆ ಸಲ್ಲಿಕೆಗೂ ಮುನ್ನ ಉಪ್ಪಳ ಲೀಗ್ ಕಚೇರಿಯಿಂದ UDF ಕಾರ್ಯಕರ್ತರು ಘೋಷಣೆಗಳನ್ನು ಕೂಗುತ್ತಾ ಪಕ್ಷದ ಧ್ವಜಗಳನ್ನು ಹಿಡಿದು ಮೆರವಣಿಗೆಯಲ್ಲಿ ಸಾಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ AKM ಅಶ್ರಫ್ ಅವರು ಮಂಜೇಶ್ವರದ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡಲು ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಕ್ಷೇತ್ರದ ಜನರ ಪ್ರೀತಿ ಹಾಗೂ ಬೆಂಬಲದ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾಮಪತ್ರಿಕೆ ಸಲ್ಲಿಕೆಯ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಮುಖ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ನಾಯಕರು ಉಪಸ್ಥಿತರಿದ್ದರು. ಕ್ಷೇತ್ರದ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಅಭಿಮಾನಿಗಳು ಅಭ್ಯರ್ಥಿಗೆ ಹೂಗುಚ್ಛ ನೀಡಿ ಶುಭ ಹಾರೈಸಿದರು. AKM ಅಶ್ರಫ್ ಅವರ ನಾಮಪತ್ರಿಕೆ ಸಲ್ಲಿಕೆಯೊಂದಿಗೆ ಮಂಜೇಶ್ವರ ಕ್ಷೇತ್ರದಲ್ಲಿ ಚುನಾವಣಾ ಕಣ ಮತ್ತಷ್ಟು ರಂಗೇರಿದೆ. ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳನ್ನು ಮುಂದಿಟ್ಟುಕೊಂಡು UDF ಪ್ರಚಾರ ಕಾರ್ಯವನ್ನು ಚುರುಕುಗೊಳಿಸಿದೆ. ಅಬ್ದುಲ್ ರಹಮಾನ್ ಉದ್ಯಾವರ್, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಕಣ್ಣೂರು ಅಬ್ದುಲ್ಲಾ ಮಾಸ್ಟರ್ ನಾಮಪತ್ರ ಸಲ್ಲಿಸಿದರು. ತಮ್ಮ ಸಂಬಂಧಿಕರು ಹಾಗೂ ಸ್ನೇಹಿತರೊಂದಿಗೆ ವಿದ್ಯಾನಗರದ ಕಲೆಕ್ಟರೇಟ್ಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಮಂಜೇಶ್ವರದಲ್ಲಿ ಮಾಜಿ ಯೂತ್ ಲೀಗ್ ಕಾರ್ಯದರ್ಶಿಯಾಗಿರುವ ಕಣ್ಣೂರು ಅಬ್ದುಲ್ಲಾ ಮಾಸ್ಟರ್ ಮುಸ್ಲಿಂ ಲೀಗ್ ನಾಯಕತ್ವವು ತಮಗೆ ನೀಡಿದ ಭರವಸೆಗಳನ್ನು ಈಡೇರಿಸಿಲ್ಲ ಎಂದು ಆರೋಪಿಸಿ ಸ್ವತಂತ್ರ ಅಭ್ಯರ್ಥಿಯಾಗಿ ಈ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ತ್ರಿಕರಿಪುರ ವಿಧಾನಸಭಾ ಕ್ಷೇತ್ರದ UDF ಅಭ್ಯರ್ಥಿ ಸಂದೀಪ್ ವಾರಿಯರ್ ನಾಮಪತ್ರ ಸಲ್ಲಿಸಿದರು. ಚೀಮೇನಿಯ ಕಾಂಗ್ರೆಸ್ ಕಾರ್ಯಕರ್ತ ಪಾಂತೋಳಿ ಕೃಷ್ಣನ್ ಅವರ ಹುತಾತ್ಮ ದಿನವಾದ ಇಂದು ಅವರ ಸ್ಮೃತಿ ಮಂಟಪದಲ್ಲಿ ಪುಷ್ಪ ನಮನ ಸಲ್ಲಿಸಿದ ಬಳಿಕ ಹೊಸದುರ್ಗ ತಾಲೂಕು ಕಚೇರಿಗೆ ಆಗಮಿಸಿ ಚುನಾವಣಾಧಿಕಾರಿಯ ಮುಂದೆ ತಮ್ಮ ನಾಮಪತ್ರ ಸಲ್ಲಿಸಿದರು. ತ್ರಿಕರಿಪುರ ವಿಧಾನಸಭಾ ಕ್ಷೇತ್ರದ UDF ಅಭ್ಯರ್ಥಿ ಸಂದೀಪ್ ವಾರಿಯರ್ ನಾಮಪತ್ರ ಸಲ್ಲಿಸಿದರು. ಚೀಮೇನಿಯ ಕಾಂಗ್ರೆಸ್ ಕಾರ್ಯಕರ್ತ ಪ್ಲಾಂತೋಳಿ ಕೃಷ್ಣನ್ ಅವರ ಸ್ಮಾರಕಕ್ಕೆ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿದ ಬಳಿಕ ಅವರು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಹೊಸದುರ್ಗ ತಾಲೂಕು ಕಚೇರಿಗೆ ತಲುಪಿ ಚುನಾವಣಾಧಿಕಾರಿಯ ಮುಂದೆ ನಾಮಪತ್ರ ಸಲ್ಲಿಸಿದರು. ಸಂಸದ ರಾಜಮೋಹನ್ ಉಣ್ಣಿತಾನ್, PK ಫೈಸಲ್, AGC ಬಶೀರ್, ಅಡ್ವೊಕೇಟ್ KK ರಾಜೇಂದ್ರನ್, ಕರಿಂಬಿಲ್ ಕೃಷ್ಣನ್ ಮುಂತಾದವರು ಸಂದೀಪ್ ವಾರಿಯರ್ ಜೊತೆಗಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಎಡರಂಗದ ಅಭ್ಯರ್ಥಿಯಾಗಿ ಶಾನವಾಸ್ ಪಾದೂರು ಆಗಮಿಸಿರುವುದು ಕಾರ್ಯಕರ್ತರಲ್ಲಿ ಸಂಭ್ರಮ ಮೂಡಿಸಿದೆ. ಹಲವು ಕುತೂಹಲಕಾರಿ ಘಟನೆಯ ಬಳಿಕ ಶಾನವಾಸ್ ಪಾದೂರು ಅವರನ್ನು INL ಸ್ವತಂತ್ರ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಯಿತು. ಅನೇಕ ಅಭಿವೃದ್ಧಿಯ ಕನಸುಗಳನ್ನು ಹೊಂದಿದ್ದು ಇದನ್ನು ನನಸಾಗಿಸುವ ಪ್ರಯತ್ನದತ್ತ ಪರಿಗಣಿಸಲಾಗುವುದು ಎಂದು ಶಾನವಾಸ್ ಪಾದೂರು KC ನ್ಯೂಸ್ಗೆ ತಿಳಿಸಿದರು. ಸಂರಕ್ಷಿಕ
ಕಾಡು ಪ್ರಾಣಿಗಳ ದಾಳಿ ಹಾಗೂ ಕೃಷಿ ಕ್ಷೇತ್ರದ ಕುಸಿತದಿಂದ ಮಲೆನಾಡು ಪ್ರದೇಶವು ಧ್ವಂಸಗೊಳ್ಳುತ್ತಿದೆ. ಚುನಾವಣೆಯ ಬಳಿಕ ಅಧಿಕಾರಕ್ಕೆ ಬರುವ ಯುಡಿಎಫ್ ಸರ್ಕಾರವು ಈ ವಿಷಯದ ಬಗ್ಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ಯುಡಿಎಫ್ ತ್ರಿಕರಿಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಸಂದೀಪ್ ವಾರಿಯರ್ ಹೇಳಿದರು. ಚುನಾವಣಾ ಪ್ರಚಾರದ ಭಾಗವಾಗಿ ಈಸ್ಟ್ ಏಳರಿ ಹಾಗೂ ವೆಸ್ಟ್ ಏಳರಿ ಪಂಚಾಯಿತಿಗಳ ವಿವಿಧ ಕೇಂದ್ರಗಳ ಪ್ರಚಾರದ ಸಂದರ್ಭದಲ್ಲಿ ಅವರು ಮಾತನಾಡುತ್ತಿದ್ದರು. ಕೇರಳದ ಬೆನ್ನೆಲುಬಾದ ಕೃಷಿ ವಲಯಕ್ಕೆ ರಕ್ಷಣೆ ಇಲ್ಲದಿರುವುದು ರೈತರನ್ನು ಕೃಷಿಯಿಂದ ದೂರವಿಡುತ್ತಿದೆ. ಹವಾಮಾನ ಬದಲಾವಣೆಯಿಂದಾಗಿ ಮಲೆನಾಡು ರೈತರು ಬೆಳೆ ಹಾನಿ ಹಾಗೂ ವನ್ಯಜೀವಿಗಳ ಬೆದರಿಕೆಯನ್ನು ಎದುರಿಸುತ್ತಿದ್ದಾರೆ. ಕೇಂದ್ರ ಹಾಗೂ ಕೇರಳ ಸರ್ಕಾರಗಳು ವರ್ಷಗಳಿಂದ ರೈತರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಆಸಕ್ತಿ ತೋರಿಸುತ್ತಿಲ್ಲ ಎಂದು ಯುಡಿಎಫ್ ಅಭ್ಯರ್ಥಿ ಸಂದೀಪ್ ವಾರಿಯರ್ ಆರೋಪಿಸಿದರು. ಕೃಷಿಯ ಮೂಲಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಉತ್ಪಾದಿಸುವ ಮೂಲಕ ಮಾರುಕಟ್ಟೆ ಅವಕಾಶಗಳನ್ನು ಹುಡುಕಲು ಸರ್ಕಾರಗಳು ಸಹ ಸಿದ್ಧರಿಲ್ಲ. ಇಬ್ಬರು ಮುಖ್ಯಮಂತ್ರಿಗಳ ಕ್ಷೇತ್ರವಾಗಿದ್ದರೂ ತ್ರಿಕರಿಪುರದ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ. ಚೀಮೇನಿಗೆ ಐಟಿ ಪಾರ್ಕ್ ಬಂದಿದ್ದರೆ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿತ್ತು. ದ್ವೇಷ ತೊರೆದು ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮೂಲಕ ರಾಜಕೀಯ ಚಟುವಟಿಕೆಗಳನ್ನು ನಡೆಸುತ್ತಿರುವ ಯುಡಿಎಫ್ ಅಭ್ಯರ್ಥಿ ವಿರುದ್ಧ ಸಿಪಿಎಂ ದ್ವೇಷ ಅಭಿಯಾನ ನಡೆಸುತ್ತಿದೆ ಎಂದು ಯುಡಿಎಫ್ ಅಭ್ಯರ್ಥಿ ಹೇಳಿದರು. ಅಭ್ಯರ್ಥಿಯ ಪ್ರಚಾರ ಚಿತ್ತಾರಿಕಲ್ ನಗರದಲ್ಲಿ ಆರಂಭವಾಯಿತು. ಅಭ್ಯರ್ಥಿಯು ತೋಮಪುರಂನ ಸೆಂಟ್ ಥಾಮಸ್ ಫೊರೋನಾ ಚರ್ಚ್, ಕಿರಾತೇಶ್ವರ ಧರ್ಮಶಾಸ್ತ್ರ ದೇವಸ್ಥಾನ ಹಾಗೂ ನೀಲಂಪರ ಜುಮಾ ಮಸೀದಿ ಸೇರಿದಂತೆ 40 ಕೇಂದ್ರ ಸ್ಥಳಗಳಿಗೆ ಭೇಟಿ ನೀಡಿದರು. ಪಕ್ಷ ಅಧಿಕಾರಕ್ಕೆ ಬಂದರೆ ಕೇರಳದ ಅಭಿವೃದ್ಧಿ ಹಾಗೂ ಬೆಳವಣಿಗೆಯ ಸಾಮರ್ಥ್ಯವನ್ನು ಗಣನೆಗೆ ತೆಗೆದುಕೊಂಡು ಯುಡಿಎಫ್ ಧ್ಯೇಯವನ್ನು ಜಾರಿಗೆ ತರುತ್ತದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ವಾರಿಯರ್ ಹೇಳಿದರು. ಈಸ್ಟ್ ಏಳೇರಿ ಹಾಗೂ ವೆಸ್ಟ್ ಏಳೇರಿ ಪಂಚಾಯತ್ಗಳಲ್ಲಿ ಪ್ರಚಾರ ಕಾರ್ಯಕ್ರಮವನ್ನು ಯುಡಿಎಫ್ ರಾಜ್ಯ, ಜಿಲ್ಲೆ, ಬ್ಲಾಕ್ ಹಾಗೂ ಪಂಚಾಯತ್ ಮಟ್ಟದ ಮುಖಂಡರು ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಚೆರುವತ್ತೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಜಾಲತಾಣಗಳನ್ನು ದುರುಪಯೋಗ ಪಡಿಸಿಕೊಂಡು ಯುವತಿಯರ ಫೋಟೋಗಳನ್ನು ಅಶ್ಲೀಲವಾಗಿ ರೂಪಾಂತರಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ಇರಣ್ಣಿ ಬೇಪು ನಿವಾಸಿ ಪಿ ಅನೂಪ್ ಎಂಬಾತನ ಬಂಧನ. ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಅಶ್ವಿನಿ ಎಂಎಲ್ ಅವರಿಂದ ನಾಮಪತ್ರ ಸಲ್ಲಿಕೆಯ ಪ್ರಯುಕ್ತ ನಡೆದ ಮೆರವಣಿಗೆಯಿಂದ ಕಾಸರಗೋಡು ನಗರ ಕೇಸರಿಮಯ. ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಯುಡಿಎಫ್ ಅಭ್ಯರ್ಥಿ ಕಲ್ಲಟ್ರ ಮಾಯಿನ್ ಹಾಜಿ ಅವರಿಂದ ನಾಮಪತ್ರ ಸಲ್ಲಿಕೆ. ಕಾರ್ಯಕರ್ತರು ಹಾಗೂ ನಾಯಕರೊಂದಿಗೆ ಚುನಾವಣಾಧಿಕಾರಿ ಕಚೇರಿಗೆ ಆಗಮಿಸಿ ಆರ್ಡಿಒ ಬಿನು ಜೋಸೆಫ್ ಅವರಿಗೆ ನಾಮಪತ್ರ ಸಮರ್ಪಣೆ. ಮಂಜೇಶ್ವರದಲ್ಲಿ ಯುಡಿಎಫ್ ಅಬ್ಬರ. ಎಕೆಎಂ ಅಶ್ರಫ್ ಅವರಿಂದ ನಾಮಪತ್ರ ಸಲ್ಲಿಕೆ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಕಣ್ಣೂರು ಅಬ್ದುಲ್ಲಾ ಮಾಸ್ಟರ್ ಅವರಿಂದ ನಾಮಪತ್ರ ಸಲ್ಲಿಕೆ. ಸಂಬಂಧಿಕರು ಹಾಗೂ ಸ್ನೇಹಿತರೊಂದಿಗೆ ವಿದ್ಯಾನಗರದ ಕಲೆಕ್ಟರೇಟ್ಗೆ ಆಗಮಿಸಿ ನಾಮಪತ್ರ ಸಮರ್ಪಣೆ. ಕಾಸರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಎಡರಂಗದ ಅಭ್ಯರ್ಥಿಯಾಗಿ ಶಾನವಾಸ್ ಪಾದೂರು ಆಗಮನ. ಕಾರ್ಯಕರ್ತರಲ್ಲಿ ಮೂಡಿಸಿದ ಸಂಭ್ರಮ. ಅನೇಕ ಅಭಿವೃದ್ಧಿಯ ಕನಸುಗಳನ್ನು ಹೊಂದಿದ್ದು ಇದನ್ನು ನನಸಾಗಿಸುವ ಪ್ರಯತ್ನದತ್ತ ಪರಿಗಣಿಸಲಾಗುವುದು. ಶಾನವಾಸ್ ಪಾದೂರು ಹೇಳಿಕೆ. ಕಾಡು ಪ್ರಾಣಿಗಳ ದಾಳಿ ಹಾಗೂ ಕೃಷಿ ಕ್ಷೇತ್ರದ ಕುಸಿತದಿಂದ ಮಲೆನಾಡು ಪ್ರದೇಶವು ಧ್ವಂಸಗೊಳ್ಳುತ್ತಿದೆ. ಗೆಲುವಿನ ಬಳಿಕ ಈ ವಿಷಯಕ್ಕೆ ಮೊದಲ ಆದ್ಯತೆ ನೀಡಲಾಗುವುದು. ಸಂದೀಪ್ ವಾರಿಯರ್ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.